ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ತೊಗೊಂಬಂದಿದ್ದೀನಿ ಅಪ್ಪ ಅಂದರೆ, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ಲೈಫಲ್ಲಿ ಉದ್ಧಾರ ಆಗಬೇಕು ಅನ್ನೋವರಿಗೆ ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ. ಖಂಡಿತ ಫಾಲೋ ಮಾಡಿ. ನಿಮ್ಮಲ್ಲಿರುವಂಥದ್ದು ದುಶ್ಚಟಗಳನ್ನ ಸ್ವಲ್ಪ ದೂರ ಮಾಡಿಕೊಂಡ್ರೆ ಖಂಡಿತ ನೀವು ಲೈಫಲ್ಲಿ ಉದ್ಧಾರ ಆಗ್ತೀರ. ಏನಾರು ಸಾಧನೆನೂ ಮಾಡೋಕ್ಕಾಗುತ್ತೆ. ಏನೂ ಆಗಲ್ಲ ಕೈಲಿ ಅಂತ ಕೂತ್ಕೊಂಡ್ರೆ ನಮ್ಮ ಕೈಲಿ ಏನೂ ಆಗಲ್ಲ. ಇವಾಗ ಏನೇ ವಿಷಯ ಆದರೂ ಅಷ್ಟೇ, ಯಾವುದೇ ಆದರೂ ಅಷ್ಟೇ, ಏನೇ ಆದ್ರೂ ನಾವು ಮಾಡ್ತೀವಂತ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ನಾವೆಲ್ಲನೂ ಮಾಡ್ಬೋದು. ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ನಮ್ಮ ಕೈಲಿ ಏನೂ ಆಗಲ್ಲ. ಸಾಧನೆ ಮಾಡೋಕ್ಕೂ ನಾನು ಆಲ್ಮೋಸ್ಟು ಈ ಒಂದು 3-4 ದಿನದ ವೀಡಿಯೋದಲ್ಲಿ ಒಂದು ಹೇಳಿದ್ದೀನಿ. ಸಾಧನೆ ಮಾಡಬೇಕಂದ್ರೆ ನಾವು ಒಂದಷ್ಟು ವಿಷಯಗಳನ್ನ ತ್ಯಾಗ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನಮ್ಮಲ್ಲಿರುವಂಥ ಒಂದಷ್ಟು ದುಶ್ಚಟಗಳನ್ನ ದೂರ ಮಾಡಿಕೊಂಡ್ರೆ ಮಾತ್ರ ನಾವು ಲೈಫಲ್ಲಿ ಉದ್ಧಾರ ಅಂತ ಆಗೋದು. ಇಲ್ಲ ಅಂತಂದರೆ ನಾವು ಇದ್ದಂಗೆ ಇರ್ತೀವಿ. ನಮ್ಮ ಜೊತೆಗಿರೋರು ಮೇಲೆ ಹೋಗ್ತಾ ಇರ್ತಾರೆ, ನಾವು ಇನ್ನೂ ಅಲ್ಲೇ ಇರ್ತೀವಿ. ಯಾವುದೇ ಈಗ ಭೂಮಿಗೆ ಮಳೆ ಬರುತ್ತೆ. ಮಳೆ ಬಂದಾಗ ಒಂದು ಬಿತ್ತನೆ ಇದು ಹೊಲ ಉಳಬೇಕು. ಹೊಲ ಉಳಿದ ತಕ್ಷಣ ಇದು ತೆಗಿಬೇಕು, ಕಚಡ ತೆಗಿಬೇಕು. ಕಚಡ ತೆಗೆದು ಆಮೇಲಿಂದ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿ ಗೊಬ್ಬರ ಹಾಕಿ ಅಲ್ಲಿಂದ ಪುನಃ ಕಳೆ ಬರುತ್ತೆ, ಕಳೆ ತೆಗಿಬೇಕು. ಕಳೆ ತೆಗೆದಾದ್ಮೇಲೆ ಒಂದು ಗೊಬ್ಬರ ಹಾಕಬೇಕು, ಆಮೇಲೆ ನೀರು ಹಾಯಿಸ್ಬೇಕು. ಇದೆಲ್ಲ ಆದ್ರೇ ನಮಗೊಂದು ಫಸಲು ಅಂತ ಸಿಗೋದು. ಅಲ್ಲಿವರೆಗೂ ನಾವು ಕಾಯಬೇಕು. ಆ ಫಸಲಿಗೆ ನಾವು ಭೂಮಿಗೆ ಹಾಕೋ ಬೆಳೆಗೆ ನಾವು 3 ತಿಂಗಳು 6 ತಿಂಗಳ ಗಂಟ ಒಂದು ಫಸಲಿಗೆ ನಾವು ಕಾಯ್ತೀವಿ ಅಂದರೆ ನಮ್ಮ ಲೈಫ್ನ ನಾವು ಉದ್ಧಾರ ಮಾಡ್ಕೋಬೇಕು ಅಂದಾಗ ನಾವೊಂದಷ್ಟು ನಮ್ಮ ಲೈಫಲ್ಲಿರುವಂಥ ಕೆಟ್ಟ ಚಟಗಳನ್ನ ದೂರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಾಗುತ್ತೆ? ಯಾಕಂದರೆ ಮನುಷ್ಯನಿಗೆ ಮೇನ್ ಇಟ್ಟಿರೋದು ನಮ್ಮಲ್ಲಿರುವಂಥ ಒಂದು ಸೋಂಬೇರಿತನ. ಆಯಿತಾ ಫ್ರೆಂಡ್ಸ್? ಅದು ಯಾವ್ಯಾವ ಟಿಪ್ಸ್ ಅಂತ ಫಸ್ಟ್ ಹೇಳ್ತೀನಿ. ಫಸ್ಟಾಗಿ ಅತಿಯಾಗಿ ನಿದ್ದೆ ಮಾಡೋವಂಥದ್ದು. ನಿದ್ದೆ ಅಂತಂದರೆ ನಿದ್ದೆನೇ ನಮಗೆ ಜೀವನ. ನಿದ್ದೆ ಇಲ್ಲದೇ ನಾವು ಬದುಕೋಕ್ಕೆ ಆಗಲ್ಲ ಅಂತ ಕೆಲವಷ್ಟು ಜನ ನಿದ್ದೆಗೆ ರಾತ್ರಿ 12 ಗಂಟೆ 1 ಗಂಟೆ ಫೋನ್ ನೋಡೋದು, ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಹೇಳೋದು. ಇನ್ನಿನ್ನು ಕೆಲಸ ಮಾಡುವ ಅಂದರೆ ಇನ್ನೆಲ್ಲಿ ಉದ್ಧಾರ ಆಗ್ತೀಯ ಲೈಫಲ್ಲಿ? ರಾತ್ರಿ 9 ಗಂಟೆ 10 ಗಂಟೆಗೆ ಮಲ್ಕೋಬೇಕು, ಬೆಳಗ್ಗೆ 6 ಗಂಟೆ 5:30 6 ಗಂಟೆಗೆ ಹೇಳಬೇಕು. ಎದ್ದು ಯಾವ ಮನುಷ್ಯ ಎಲ್ಲನೂ ನಾನು ಈ ಕೆಲಸ ಮಾಡಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ರಾತ್ರಿನೇ ಮಾಡಿಟ್ಕೊಬೇಕು. ಎದ್ದ ತಕ್ಷಣ ಆ ಕೆಲಸಗಳಿಗೆ ಅವನು ನುಗ್ಗಿಬಿಡ್ಬೇಕು. ನಾನು ಈ ಕೆಲಸ ಮಾಡಲೇಬೇಕು ಅಂತ. ಹಂಗಾದರೆ ಆಗುತ್ತೆ. ಅಯ್ಯೋ ರಾತ್ರಿ ಎಲ್ಲ ನಾನು ಬೆಳಿಗ್ಗೆದು ಈ ಥರ ಹೋಗಬೇಕು, ಒಂದು ಡ್ಯೂಟಿಗೆ ಹೋಗಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನ್ನೋದಷ್ಟೇ. ಬೆಳಿಗ್ಗೆ ಆದ ತಕ್ಷಣ ಅಯ್ಯೋ ಮಾಡಿದ್ರಾಯ್ತು, ಹೋದ್ರಾಯ್ತು, ಹೋಗಲಿ. ಯಾವ ಮನುಷ್ಯ ಒಂದೇ ಮಾರ್ಗದಲ್ಲಿರ್ತಾನೋ ಅಂದರೆ ರಾತ್ರಿ ಏನವನು ಆ ಮನಸ್ಸಲ್ಲಿ ಅಂದ್ಕೊಂಡು ಬೆಳಗ್ಗೆದು ಎದ್ದು ಯಾವ ಒಂದು ಕೆಲಸ ಅವ್ನು ಮಾಡ್ತಾನೋ ಅವನೇ ಲೈಫಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯ. ಯಾವಾಗಲೂ ಅತಿಯಾಗಿ ನಿದ್ದೆ ಮಾಡೋಕ್ಕೆ ಹೋಗಬಾರ್ದು. ಅತಿಯಾಗಿ ನಿದ್ದೆ ಮಾಡಿದ್ರೆ ನಮ್ಮನ್ನು ನಾವೇ ಹಾಳು ಮಾಡ್ಕೊಂಡಂಗಿರುತ್ತೆ. ಆ ಚಟದಿಂದ ಈಚೆ ಬರಬೇಕು. ಬೆಳಗ್ಗೆ ಏಳೋದು, ತಿಂಡಿ ತಿನ್ನೋದು, ಪುನಃ ಮಲ್ಕೊಳ್ಳೋದು, 9 ಗಂಟೆಗೆ ಹೇಳೋದು, ಏನೋ ಹೋಟ್ಲಲ್ಲಿ ಹೋಗೋದು ತಿನ್ನೋದು, ಪುನಃ ಮಲ್ಕೊಳ್ಳೋದು. ಇದು ಗಂಡು ಮಕ್ಕಳೆಲ್ಲ ಒಂದಷ್ಟು ಚಟಗಳು ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಗಂಡು ಮಕ್ಕಳುಗಳು ಮಲಗೋದು, ಮೊಬೈಲ್ ನೋಡು ಮಲಗು. ಅವ್ರ ಲೈಫಲ್ಲಿ ಉದ್ಧಾರ ಅಂತ ಖಂಡಿತ ಆಗೋಲ್ಲ. ಸೆಕೆಂಡ್ ಬಂದು ಸೋಂಬೇರಿತನ. ಕೂತಲ್ಲೇ ನಿತ್ತಲೆ ಮಾತಲ್ಲೇ ಹೊರಗಡೆ ಹುಡುಗರ ಜೊತೆ ಹೋಯ್ತು ಅಂದರೆ ಅಲ್ಲೇ ಹೋಯ್ತು. ಹೋಗಿ ಅಂಗಡಿ ಹತ್ರ ಕೂತ್ಕೊಂಡು ಅಲ್ಲೇ ಹೊಡಿ. ಲೈಫಲ್ಲಿ ಅವರು ಇನ್ನೆಲ್ಲಿ ಮುಂದೆ ಬರೋಕ್ಕಾಗುತ್ತೆ? ಅದರಲ್ಲಿ ಒಂದಷ್ಟು ಕೆಟ್ಟ ಚಟಗಳನ್ನ ಕಲ್ತಿರ್ತಾರೆ. ಎಣ್ಣೆ ಹೊಡಿಯೋದಂತೆ, ಸಿಗರೇಟ್ ಸೇದೋದಂತೆ, ಮತ್ತು ಹಾಗೆ ಲೈಫಲ್ಲಿ ಯಾವ್ದು ಕಲಿಬಾರ್ದು ಅದನ್ನೆಲ್ಲ ಕಲ್ತಿರ್ತಾರೆ. ಅದನ್ನೆಲ್ಲ ಕಲ್ತ್ಕೊಂಡು ನಾನು ಮುಂದೆ ಬರ್ತೀನಿ ಅಂದರೆ ಎಲ್ಲಿ ಮುಂದೆ ಬರೋಕ್ಕಾಗುತ್ತೆ? ಲೈಫಲ್ಲಿ ಕುಡಿಯೋದು, ಎಣ್ಣೆ ಸಿಗರೇಟ್ ಸೇದೋದು, ಮತ್ತು ಹಾಗೆ ಕೆಟ್ಟ ಚಟಗಳಿಂದ ದೂರ ಬಂದು ಸಾಮಾನ್ಯ ಮನುಷ್ಯನಿಗೆ ನಾನು ಏನಾರು ಸಾಧನೆ ಮಾಡಬೇಕು ಲೈಫಲ್ಲಿ ಅಂದ್ಕೊಂಡು ಅವ್ನು ಮುನ್ನುಗ್ಗಿದ್ರೆ ಏನಾರು ಒಂದು ಮಾಡೋಕ್ಕೆ ಸಾಧ್ಯ. ಹಾಗೆ ಮತ್ತು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಮೂರನೇದು ಬಂದು ಏನಾರು ಕೆಲಸ ಮಾಡಬೇಕು ಅಂದರೆ ಅಯ್ಯೋ ನಾಳೆ ಮಾಡಿದ್ರಾಯ್ತು, ಅಯ್ಯೋ ನಾಳೆ ಹೋದ್ರಾಯ್ತು. ನಾಳೆ ಅನ್ನೋದು ಮನೆ ಹಾಳು ಕೆಲಸನೇ. ಅದು ಈಗ ಇವತ್ತು ಈ ಕ್ಷಣ ಅನ್ನೋದು ಇವತ್ತಿನ ಕೆಲಸ. ಮನುಷ್ಯ ಉದ್ಧಾರ ಆಗಬೇಕು ಅಂತಂದರೆ ನಿದ್ದೆ ಮಾಡೋದನ್ನ ಕಡಿಮೆ ಮಾಡಬೇಕು. ಮತ್ತು ಹಾಗೆ ಸೋಂಬೇರಿತನ ಮನುಷ್ಯ ಮೊದಲು ಬಿಡಬೇಕು. ಮತ್ತು ಹಾಗೆ ಬಂದು ಏನೇ ಒಂದು ಕೆಲಸ ಬಂದರೆ ಆ ಕ್ಷಣಕ್ಕೆ ಹೋಗಿ ಮಾಡಿ ಬಂದುಬಿಡ್ಬೇಕು. ಇದನ್ನು ನಾಳೆ ಮಾಡ್ತೀನಿ ಅಂತಂದರೆ ಅವ್ನ ಲೈಫಲ್ಲೂ ಉದ್ಧಾರ ಆಗೋಲ್ಲ. ಮತ್ತು ಹಾಗೆ ಸುಮ್ಮನೆ ಕೂತ್ಕೊಂಡು ಅವ್ರಿವ್ರ ಹತ್ರ ಕೂತ್ಕೊಂಡು ಹರಟೆಗಳು ಹೊಡಿಯೋದು, ಸುಮ್ಮನೆ ಕೆಲಸಕ್ಕೆ ಬಾರದ ಮಾತುಗಳು, ಅದು ಅರ್ಥನೂ ಇರಲ್ಲ ಪರ್ಥನೂ ಇಲ್ಲ. ಆ ಕೆಲಸದ ಮಾತುಗಳನ್ನ ಅಳಟೆ ಹೊಡೆಯುವಂಥ ಕೆಲಸಗಳನ್ನ ಮಾಡುವಂಥದ್ದು ಸುಮ್ಮನೆ. ಮತ್ತು ಇನ್ನೊಬ್ಬರ ಮನೆ ಕಾಲು ಎಳಿಯೋದು, ಮತ್ತು ಹುಡುಗರ ಜೊತೆ ಪೋಲಿ ಬೀಳುವಂಥದ್ದು,
ಅಲ್ಲಿ ಹೋಗಿ ಅಲ್ಲಿ ಇಲ್ಲಿ ಹೋಗೋವಂಥದ್ದು, ಸುತ್ತಾಡೋಂಥದ್ದು. ಅವ್ರ ಲೈಫ್ ಅದೇ. ಬೆಳಗ್ಗೆ ರಾತ್ರಿ 10 ಗಂಟೆ 11 ಗಂಟೆಗೆ ಹುಡುಗರ ಜೊತೆ ಸೇರ್ಕೊ, 11 ಗಂಟೆಗೆ ಮನೆಗೆ ಬಾ, ಪುನಃ ಬೆಳಗ್ಗೆ 7 10 ಗಂಟೆಗೆ 7 ಅಮ್ಮ ಕಾಫಿನೋ ತಿಂಡಿನೋ ಏನೋ ಮಾಡಿಟ್ಟಿರ್ತದೆ, ತಿನ್ಕೋ ಹೋಗು, ಹುಡುಗರ ಜೊತೆ ಅಂಗಡಿ ಹತ್ರ ಸುತ್ತು, ಹುಡುಗರು ಯಾರು ಗಾಡಿ ನಡೆಯೋ ಮಗ ಅಂತಂದರೆ ಅವ್ರ ಜೊತೆ ಹೋಗೋದು, ಪಿಕ್ಚರು, ಸಿಗರೇಟ್ ಸೇದು, ಎಣ್ಣೆ ಸೇದು. ಈ ಒಂದಷ್ಟು ಚಟಗಳಿಗೆ ಇದು ಗಂಡು ಮಕ್ಕಳೇ ಜಾಸ್ತಿ ಇದು ಮಾಡಿಕೊಂಡು ತುಂಬ ಜನ ಲೈಫ್ನೇ ಹಾಳು ಮಾಡ್ಕೊತ ಕೂತಿದ್ದಾರೆ ಗಂಡು ಮಕ್ಳುಗಳು. ಮತ್ತು ಆಮೇಲೆ ದುಡ್ಡಿಲ್ಲ ಆದಾಗ ಅಪ್ಪ ಅಮ್ಮನ ಕೇಳುವಂಥದ್ದು. ಅವಾಗ ಅವ್ರ ಹತ್ರ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಬಾಯಿ ಬಂದಂಗೆ ಬೈಯೋದು, ಅವ್ರಿಗೆ ಹೇಗೆ ಬೇಕೋ ಮತ್ತು ಮನೇಲಿ ಕದಿಯೋಂಥ ಕೆಲಸಗಳನ್ನ ಮಾಡೋದು. ಇವಾಗ ಯಾರು ಸೋಂಬೇರಿತನವಾಗಿ ಕೆಲಸಕ್ಕೆ ಒಂದು ಮನ್ನಣೆ ಕೊಡದಂತೆ ಮನಸ್ಸಲ್ಲಿ ಇವೆಲ್ಲ ತುಂಬಿಕೊಂಡಿರ್ತಾರೆ. ಏನಂದರೆ ನಿದ್ದೆಗತಿಯಾಗಿ ಎಡಿಟ್ ಆಗೋದು, ಮತ್ತು ಹಾಗೆ ಇನ್ನೊಬ್ಬರನ್ನ ಎದುರಿಸ್ಕೊಳ್ಳುವಂಥದ್ದು. ಅಂದರೆ ನಾನು ಹಿಂಗೆ ಅಂತ ಎದುರಿಸುವಂಥದ್ದು, ಮತ್ತು ಹಾಗೆ ಜಾಸ್ತಿ ಸಿಟ್ಟು ಮಾಡ್ಕೊಳ್ಳುವಂಥದ್ದು. ಏನೇನು ಸಿಗ್ತಾ ಅದನ್ನು ಅಲ್ಲಲ್ಲೇ ಹೊಡೆಯುವಂಥ ಕೆಲಸಗಳನ್ನ ಮಾಡುವಂಥದ್ದು. ಕೈಗೇನು ಸಿಗುತ್ತೆ ಬೇಗ ಜಗಳಕ್ಕೆ ಹೋಗುವಂಥದ್ದು. ಈ ಒಂದಷ್ಟು ಎಲ್ಲ ಇರಬೇಕು ಮನುಷ್ಯನಿಗೆ. ಸಿಟ್ಟು ಇರಬೇಕು, ನಿದ್ದೆ ಇರಬೇಕು. ಸೋಂಬೇರಿತನ ಅಂದರೆ ಅತಿಯಾದ ಸೋಂಬೇರಿ. ಇವತ್ತಂದು ನಾಳೆ ಮಾಡಿದ್ರಾಯ್ತು, ಈ ಕ್ಷಣಕ್ಕೆ ಮಾಡಿದ್ರಾಯ್ತು. ಕೆಲ್ಸಕ್ಕೆ ಬಾರದೇ ಇರೋ ಮಾತುಗಳು, ಕೆಲ್ಸಕ್ಕೆ ಬಾರದೇ ಇರೋವಂಥ ಸಿಟ್ಟು, ಕೆಲ್ಸಕ್ಕೆ ಬಾರದೇ ಇರೋವಂಥ ಸೋಂಬೇರಿತನ. ಏನಕ್ಕೆ? ನೀವು ಏನಾರ ಒಂದು ಹ್ಯಾಬಿಟು ನಿಮ್ಮಲ್ಲಿ ಇಟ್ಕೋಬೇಕು. ನಿಮ್ಮಲ್ಲಿ ಇಟ್ಕೊಂಡ್ರೆ ಏನು ಅಂದರೆ, ಒಂದು ಗುರಿ ಮಾಡಬೇಕು, ನಾನು ಸಾಧನೆ ಮಾಡಬೇಕು ನನ್ನ ಲೈಫಲ್ಲಿ ಅಂತ ಯಾರು ಒಂದು ಅದನ್ನು ಮನಸ್ಸೊಳಗೆ ತೊಗೊಂಡಿರ್ತಾರೋ ಅವ್ರು ಮುಂದೊಂದಿನ ಏನಾರು ಒಂದು ಸಾಧನೆ ಮಾಡೇ ಮಾಡ್ತಾನೆ. ಎಲ್ಲ ನಿಮ್ಮಲ್ಲೇ ತುಂಬ್ಕೊಂಬಿಟ್ಟು. ಆಮೇಲೆ ಕೆಲವೊಬ್ಬರನ್ನ ನೋಡಿದ್ದೀನಿ, ರಾತ್ರಿ ಹೊತ್ತು ಡ್ರಿಂಕ್ಸ್ ಮಾಡಿರ್ತಾರೆ, ಬೆಳಿಗ್ಗೆ ಹಂಗೆ ವರ್ಕ್ ಹೋಗ್ತಾರೆ. ಅಯ್ಯೋ ಬಿಡೋದು ಯಾರು ನೋಡ್ತಾರೆ ಅಂತ. ಆದರೆ ಈ ಕೆಲವು ಗಂಡು ಮಕ್ಕಳು ಏನಕ್ಕೆ ಇಷ್ಟೊಂದು ದುಶ್ಚಟಗಳಿಗೆ ಅಡಿಟ್ ಆಗ್ತಾರೆ? ಆಮೇಲೆ ಅವರಿಗೆ ಯಾವುದು ನಿಭಾಯಿಸೋಕ್ಕೆ ಅಂತ ಬರೋದಿಲ್ಲ. ಅವ್ರನ್ನ ಸೋಂಬೇರಿತನವಾಗಿ ಅಯ್ಯೋ ಅನ್ನೋ ಒಂದೇ ಅಯ್ಯೋ ಬಿಡೋ ಮಾಡಿದ್ರಾಯ್ತು, ಅಯ್ಯೋ ಬಿಡೋ ಅಂತ ಈ ಮಾತು ಯಾವ ಗಂಡು ಮಕ್ಕಳಲ್ಲಿ ಬರುತ್ತೋ ಅವ್ರ ಲೈಫಲ್ಲೇ ಉದ್ಧಾರ ಆಗೋಲ್ಲ. ಅವ್ರು ಬರೀ ಅದರಲ್ಲೇ ಇರುತ್ತೆ. ಎಲ್ಲ ಕಲಿಬೇಕು. ಒಂದು ಫ್ರೆಂಡ್ಸ್ ಜೊತೆ ಸೇರಿದಾಗ ಯಾವ ಥರ ಇರಬೇಕು ಎಲ್ಲನೂ ನೀವು ಬಿಟ್ಬಿಟ್ಟು ಸೈಡಿಗೆ ಹಿಡಿಯೋಕ್ಕಾಗಲ್ಲ. ಅದು ನಿಮ್ಮ ಒಂದು ಹ್ಯಾಬಿಟು ನೀವು ಯಾವ ಥರ ತೊಗೋತೀರಾ. ಫ್ರೆಂಡ್ ಸರ್ಕಲು ಅಂತಂದಮೇಲೆ ಪ್ರತಿಯೊಬ್ಬರದು ಇದ್ದೇ ಇರುತ್ತೆ. ಅದನ್ನು ನಾವು ಕಟ್ ಮಾಡೋಕ್ಕಾಗಲ್ಲ, ತಂದೆ ತಾಯಿಗೂ ಆಗಲ್ಲ, ಯಾರಿಗೂ ಹೋಗಲ್ಲ. ಅದು ನಿಮ್ಮಲ್ಲೇ ಇರಬೇಕು. ನಾವು ಒಳ್ಳೆ ಫ್ರೆಂಡ್ಸ್ ಸೇರಿದ್ರೆ, ಒಳ್ಳೆಯವ್ರ ಸಹವಾಸ ಸೇರಿದ್ರೆ ನಾವು ಒಳ್ಳೆಯದಾಗೇ ಇರ್ತೀವಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ನಿಮ್ಮ ಚಾಯ್ಸು ಯಾವುದ್ರ ಮೇಲೆ ಇರುತ್ತೆ ಅಂದರೆ ಒಳ್ಳೆಯದ್ರ ಮೇಲೆ ಕೆಟ್ಟದ್ರ ಮೇಲೆ ಅಂತ ನಿಮಗೆ ಗೊತ್ತಿರುತ್ತೆ. ಅದು ನಾವು ಒಳ್ಳೆಯವ್ರ ಜೊತೆ ಸೇರಿದ್ರೆ ಒಳ್ಳೆಯವ್ರ ಬುದ್ಧಿ ಕಲಿತೀವಿ, ಕೆಟ್ಟ ಸೇರಿಸಿದ್ರೆ ಅವರಂತೆ ನಾವು ಆಗ್ತೀವಿ ಅಂತ ಅಂದ್ಕೊಂಡು. ಅದು ನಿಮ್ಮ ಕೈಲಿರುತ್ತೆ. ಅದನ್ನು ಯಾವ ಥರ ತೊಗೊಂಡು ನೀವು ಮುಂದಕ್ಕೆ ಒಂದು ಹೆಜ್ಜೆ ಒಂದಡಿ ಪಾಯ ಮೇಲೆ ಹಾಕಿದ್ರು ಅಷ್ಟು ನಿಮ್ಮನ್ನೆಲ್ಲೋ ತೊಗೊಂಡೋಗುತ್ತೆ. ನಿಮ್ಮಲ್ಲಿ ಒಂದಷ್ಟು ದುಶ್ಚಟಗಳನ್ನ ಬಿಟ್ಕೊಂಡು ಲೈಫಲ್ಲಿ ಉದ್ಧಾರ ಹಾಕ್ಕೊಂಡು ನಿಮ್ಮ ಲೈಫ್ನ ನೀವು ಕಟ್ಕೊಳ್ಳಿ. ಯಾಕಂದರೆ ನೀವು ಬಿದ್ದೋದ್ರೆ ಯಾರೂ ಬರೋಲ್ಲ ನಿಮ್ಮ ಹತ್ರ, ಗಂಡು ಮಕ್ಳ ಹತ್ರ. ಯಾಕಂದರೆ ಗಂಡು ಮಕ್ಳ ಹತ್ರನೂ ಅಷ್ಟೇ, ದುಡ್ಡಿದ್ದರೆ ಸ್ನೇಹ, ಬಂಧು ಬಳಗ ಎಲ್ಲ. ಗಂಡು ಮಕ್ಳು ದುಡ್ಡಿಲ್ಲ ಅಂದರೆ ಯಾಕೆ ನೀವು ಮದುವೆ ಆಗೋ ಹುಡುಗಿನೂ ನಿಮ್ಮ ಹತ್ರ ದುಡ್ಡಿದೆಯಾ ಅಂತ ನೋಡ್ತಾಳೆ. ಅಂಥ ಕಾಲ ಇವಾಗಿರೋದು. ಹಾಗಾಗಿ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಸೋಂಬೇರಿತನ ಬಿಡಿ, ಸಿಟ್ಟು ಬಿಡಿ, ತಂದೆ ತಾಯಿಗಳನ್ನ ಎದುರಿಸೋದು ಬಿಡಿ, ಎಲ್ಲರನ್ನೂ ಅವ್ರಿಗೆ ಎದುರುತ್ರ ಕೊಡೋದನ್ನ ಬಿಡಿ. ನೀವು ಎಷ್ಟು ಸಾಧ್ಯನೋ ಆ ಕ್ಷಣದ ಕೆಲಸನ ಅವಾಗ ಮಾಡಿಕೊಂಡು ಮುಂದೆ ಹೋಗೋದನ್ನ ನೋಡಿ, ಸಂಪಾದನೆ ಮಾಡೋದನ್ನ ಕಲೀರಿ. ನಿಮ್ಮನ್ನು 10 ಜನ ಗುರುತಿಸೋ ರೀತಿ ಕಲೀರಿ ಅಂತ ನಾನು ಗಂಡು ಮಕ್ಕಳಿಗೆ ಇದೊಂದು ಸೂಚನೆ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಗಂಡು ಮಕ್ಕಳ ಕ್ಷಮಿಸಿ.